ಅಲ್ಲಿ ರಂಬುಟಾನ್ ಗಿಡ ಕಾಣ್ತಾ ಉಂಟು, ಅದು ಯಾವ್ದು ಬ್ರೀಡ್? ಕಾಂಕ್ರಾಂಗ್ ಅಂತ ಬರೆಯೋದು. ಇದೀಗ ಮಾರ್ಕೆಟ್ ಅಲ್ಲಿ ಬಂದಿಲ್ಲ, ಇದು ಬರ್ಲಿಲ್ಲ. N80 ಮಾತ್ರ ಜಾಸ್ತಿ ಬಂದಿದೆ, ಇದು ಬಂದಿಲ್ಲ. ಈಗ ಇದು ಹೊಸದಾಗಿ ನಾವು ಪ್ಲಾಂಟಿಂಗ್ ಮಾಡಿದ್ವಿ. ಇದು ಹೇಗೆಂದು ನೋಡಿ, ಕೊರೋನಾ ಟೈಮಿನಲ್ಲಿ ನಮಗೆಲ್ಲ ಅನಾನಸ್ ಎಲ್ಲ ಎಷ್ಟು ಲೋಡ್ ಕೊಳತೋಗಿದೆ ದೇವರಿಗೆ. ಎಲ್ಲ ಕೃಷಿ ಹಾಕುವಾಗ ಬಾರಿ ಖರ್ಚು ಜಾಸ್ತಿ ಆಗುತ್ತದೆ. ಯಾಕಂದ್ರೆ ಎಲ್ಲಿ ಆದ್ರೂ ಸಾಲ ಗೀಲ ಮಾಡಿಬಿಟ್ಟು ಇದು ಮಾಡುದು, ಏನನ್ನು ಸಿಗ್ತದೆ ಅಡ್ಮಿಟ್ ಮಾಡುದು. ಇಲ್ಲದ ಬಂದ್ಬಿಟ್ಟು ಏನಾಗುತ್ತೆ ಸರ್ ಅವಸ್ಥೆ. ಹಲೋ ಫ್ರೆಂಡ್ಸ್, ನಮಸ್ತೆ. ಐ ಆಮ್ ಶರಣ್ ಪಿರರ್. ವೆಲ್ಕಮ್ ಬ್ಯಾಕ್ ಟು ಮೈ ಐಡಿಯಾಸ್ ವಿತ್ ಎಸ್ ಪಿ ಯೂಟ್ಯೂಬ್ ಚಾನಲ್ಗೆ. ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಎನಿಸ್ತೇನೆ. ಇವತ್ತು ನಾನೊಂದು ಒಳ್ಳೆ ವಾತಾವರಣ ಎಲ್ಲಿದ್ದೇನೆ. ಸೊ ಆಚೆಯಿಂದ ಫಾಗ್ ಉಂಟು, ಈಚೆಯಿಂದ ನಮಗೆ ಕೃಷಿ ಕಾಣ್ತಾ ಉಂಟು. ರಂಬುಟಾನ್ ಕೃಷಿ ಬಗ್ಗೆ ವಿಡಿಯೋ ಮಾಡಲಿ ಬಂದಿದ್ದೇನೆ. ನಾನೀಗ ಎಲ್ಲಿದೆ ಅಂದ್ರೆ ಉಡುಪಿ ಜಿಲ್ಲೆ ಕಾರ್ಕಳದಲ್ಲೂ ಮಾಳ ಗ್ರಾಮದಲ್ಲಿ. ಸೊ ಇಲ್ಲಿ ಕಡಾರಿ ಅಂತ ಹೆಸರುಂಟು ಈ ಗ್ರಾಮಕ್ಕೆ. ಸೊ ರಂಬುಟಾನ್ ಬಗ್ಗೆ ನಾನು ಇಷ್ಟ ತನಕ ವಿಡಿಯೋ ಮಾಡಲಿಲ್ಲ. ನಿಮಗೆ ಈ ವಿಡಿಯೋ ತುಂಬಾ ಉಪಯೋಗ ಆಗ್ತದೆ. ಸೊ ತುಂಬಾ ಯೂಸ್ಫುಲ್, ನೋಡ್ಲಿಕ್ಕೆ ಲೀಚಿ ತರ ಇದೆ, ತುಂಬಾ ಒಳ್ಳೆ ಫ್ರೂಟ್, ಭಾರಿ ಟೇಸ್ಟಿ ಇರ್ತದೆ. ಸೊ ಇದ್ರ ಬಗ್ಗೆ ನಿಮ್ಗೆ ಕೃಷಿ ಬಗ್ಗೆ ವಿಡಿಯೋ ತಪ್ಪದೆ ನೋಡಿ. ಈಗ ನಾವು ನಮ್ಮ ವಿಡಿಯೋ ಸ್ಟಾರ್ಟ್ ಮಾಡುವ. ಫ್ರೆಂಡ್ಸ್, ನಮ್ಮೊಟ್ಟಿಗಿದ್ದಾರೆ ಸೆಲ್ವಿನ್ ಜೋಸೆಫ್. ನಮಸ್ತೆ ಸರ್. ನಮಸ್ತೆ. ಹೇಗಿದ್ದೀರಿ ಸರ್? ಪರವಾಗಿಲ್ಲ ಸರ್. ಓಕೆ. ಸೊ ಲಾಸ್ಟ್ ನೀವು ನೋಡಿದ ಹಾಗೆ ಪೈನಾಪಲ್ ವಿಡಿಯೋದಲ್ಲಿ ಇದ್ದವರೇ. ಸೊ ಅವರಿಗೆ ರಂಬುಟಾನ್ ಬಗ್ಗೆ ಸಹ ಐಡಿಯಾ ಉಂಟು. ಸೊ ಅದರದ್ದು ಸಹ ಕೃಷಿ ಮಾಡ್ತಿದ್ದಾರೆ. ಸೊ ನಾವೀಗ ಲೀಲಾ ಫಾರ್ಮ್ಸ್ ಅಲ್ಲಿ ಇದೆ. ಸರ್, ನಮ್ಗೆ ರಂಬುಟಾನ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಶನ್ ಹೇಳ್ಬೋದಾ ಸರ್? ಹೇಳ್ಬೋದು. ಸರ್, ಈಗ ಅಲ್ಲಿ ರಂಬುಟಾನ್ ಗಿಡ ಕಾಣ್ತಾ ಉಂಟು, ಅದು ಯಾವ್ದು ಬ್ರೀಡ್? ಸ್ವಲ್ಪ ಕಾಂಕ್ರಾಂಗ್ ಅಂತ ಬರೆಯೋದು ಒಂದು ಬ್ರೀಡ್ ಅದು. ಓಕೆ. ಈಗ ಎಷ್ಟು ಬ್ರೀಡ್ ಉಂಟು ಟೋಟಲ್? ನನಗೆ ಗೊತ್ತಿಲ್ಲ, ಅದನ್ನ ಬಗ್ಗೆ ನನಗೆ ಗೊತ್ತಿಲ್ಲ. ಓಕೆ. ಯಾಕಂದ್ರೆ ಇದು ಒಂದೊಂದು ದಿನಕ್ಕೆ ಒಂದೊಂದು ವೆರೈಟಿ ಬಂದಿರುತ್ತೆ. ಓಕೆ. ಸೊ ಮಾರ್ಕೆಟ್ ಅಲ್ಲಿ ಒಳ್ಳೆ ಬ್ರೀಡ್ ಅಂತ ಇದೆ. ಇದೀಗ ಮಾರ್ಕೆಟ್ ಅಲ್ಲಿ ಬಂದಿಲ್ಲ, ಇದು ಬರ್ಲಿಲ್ಲ. N80 ಮಾತ್ರ ಜಾಸ್ತಿ ಬಂದಿದೆ, ಇದು ಬಂದಿಲ್ಲ. ಈಗ ಇದು ಹೊಸದಾಗಿ ನಾವು ಪ್ಲಾಂಟಿಂಗ್ ಮಾಡಿದ್ವಿ, ಇದು ಹೇಗೆಂದು ನೋಡಕ್ಕೆ. ಓಕೆ. ಸೊ ಇದ್ರ ಪೈನಾಪಲ್ ಮಧ್ಯದಲ್ಲಿ ನಟ್ರೆ ಏನು ಪ್ರಾಬ್ಲಮ್ ಇಲ್ಲ? ಏನ್ ಪ್ರಾಬ್ಲಮ್ ಇಲ್ಲ. ಓಕೆ. ಯಾವಾಗ ಕರೆಕ್ಟ್ ನಡೆಯುವ ಟೈಮ್ ಸರ್? ಟೈಮ್ ಜೂನ್ ಮುಂದೆ ನಡಬೇಕು. ಮಳೆ ಆಗಿ ಮೇಲೆ ನಡಬೇಕು. ಒಂದು ಮಳೆ ಬಂದ್ಬಿಟ್ಟು ಪ್ಲಾಂಟಿಂಗ್ ಮಾಡಬಹುದು. ಅಂದ್ರೆ ಜೂನ್ ಅಲ್ಲೇ ನಟ್ರೆ ಒಳ್ಳೇದು ಇದಾಗುತ್ತೆ. ಓಕೆ. ನಟ್ ಮೇಲೆ ಎಷ್ಟು ವರ್ಷದಲ್ಲಿ ಇಲ್ಲ ಎಷ್ಟು ತಿಂಗಳಲ್ಲಿ ಫಲ ಕೊಡ್ತದೆ ಸರ್? ಫಲ ಕೊಡ್ತಾನೆ. ಇದೆಲ್ಲ 3ನೇ ವರ್ಷ ಫಲ ಕೊಡಬೇಕು. 3ನೇ ವರ್ಷ ಅಲ್ಲಿ? 3ನೇ ವರ್ಷ. 2ನೇ ವರ್ಷ ಆಗುತ್ತದೆ, ಆದ್ರೆ ಅಷ್ಟೇ ಇರೋದಿಲ್ಲ. ಇದು ಸಣ್ಣ ಗಿಡ ಅಲ್ಲ, ಗಿಡಗಳಿಗೆ ಸ್ವಲ್ಪ ತಾಕತ್ ಇರಬೇಕು. ನೋಡಿ, ಆ ದೊಡ್ಡ ಗಿಡಗಳಿಗೆಲ್ಲ ಹೋದ ವರ್ಷ ಕಾಯಿ ಆಗುತ್ತದೆ, ಅದಕ್ಕೆಲ್ಲ ಅದೆಲ್ಲ ಕಾಯಿ ಆಗುತ್ತದೆ. ಓಕೆ. ಕಾಯಿ ಆಗುತ್ತದೆ. ಮತ್ತೆ ಅಲ್ಲಿ ನಾವೀಗ N18 ನೋಡಿ ಬಂದ್ವಿ ಸರ್, ಅದಕ್ಕೆ ಎಷ್ಟು ವರ್ಷ ಆಯ್ತು? ತುಂಬಾ ಫಲ ಬಂದಿದೆ. ಅದು 3 ವರ್ಷದ ಮೇಲೆ ಆಗಿದೆ, 4 ವರ್ಷ 5 ವರ್ಷ ಆಗಿರ್ತಾನೆ. ಒಂದೊಂದು ವರ್ಷ ಆಗುವಾಗ ಅದನ್ನ ಈಲ್ಡ್ ಜಾಸ್ತಿ ಸಿಗ್ತದೆ. ಓಕೆ. ಮತ್ತೆ ಅದರಲ್ಲಿ ಡ್ರಾಪಿಂಗ್ ಜಾಸ್ತಿ ಪ್ರಾಬ್ಲಮ್ ಹೇಳ್ತಾರೆ ರಂಬುಟಾನ್ ಅಲ್ಲಿ, ಅದಕ್ಕೆ ಏನ್ ಮಾಡ್ಬೇಕು ಸರ್? ಅದೇನಂದ್ರೆ ಸರ್, ಇದು ಬಿಸಿಲು ಕಾಲದಲ್ಲಿ ನೀರು ಚೆನ್ನಾಗಿ ಕೊಡ್ಬೇಕು. ಬಿಸಿಲು ಕಾಲದಲ್ಲಿ ನೀರು ಚೆನ್ನಾಗಿ ಕೊಡ್ಬೇಕು. ನೀರು ಏಕ್ದಮ್ ಒಂದೇ ಸಲ ನೀರು ಕುಡಿದು ಬಿಟ್ರೆ ಕಾಯಿ ಎಲ್ಲ ಕೆಳಗೆ ಆಗುತ್ತೆ. ಆತರ ನನಗೆ ಕಾಣುತ್ತೆ, ನನ್ನ ಬಟ್ಟೆಗೆ ಆತರ ಕಾಣುತ್ತೆ. ಓಕೆ. ಹೌದು, ಒಬ್ಬೊಬ್ಬರಿಗೆ ಒಂದೊಂದು ಎಕ್ಸ್ಪೀರಿಯನ್ಸ್ ಇದೆ. ಮತ್ತೆ ಅದಕ್ಕೆ ಡ್ರಿಪ್ ಇರಿಗೇಷನ್ ಮಾಡ್ಬೇಕಾ, ಸ್ಪ್ರಿಂಕ್ಲರ್ ಇಟ್ಬೇಕಾ ಸರ್? ಡ್ರಿಪ್ ಬೆಸ್ಟ್. ರಂಬುಟಾನಿಗೆಲ್ಲ ಡ್ರಿಪ್ ಬೆಸ್ಟ್. ರಂಬುಟಾನ್ ಡ್ರಿಪ್ ಬೆಸ್ಟ್. ಈಗ ಜಾಸ್ತಿ ಇಳುವರಿ ಜಾಸ್ತಿ ಸರ್. ಸೊ ರೇಟ್ ಉಂಟಾ ಮಾರ್ಕೆಟ್ ಅಲ್ಲಿ? ಡಿಮಾಂಡ್ ಮಾರ್ಕೆಟ್ ಅಲ್ಲಿ ಇದೆ ಸರ್, ಈಗ ಒಳ್ಳೆ ರೇಟ್ ಇದೆ ಈಗ. ಓಕೆ. ಎಷ್ಟು ಉಂಟು ಸರ್? ಒಂದು 250 ಮೇಲೆ ಇರಬೇಕು ಸರ್ ಈಗ ಎಟ್ ಪ್ರೆಸೆಂಟ್. ಇದು ಕಾರ್ಕಳ ಮಣಿಪಾಲ್ ರೇಟ್. ಸೊ ನಿಮ್ಮ ಚೆಸ್ಟ್ ಅಂತ ನೀವು ಕಮೆಂಟ್ ಹಾಕ್ಬಹುದು. ಮತ್ತೆ ಸರ್, ಇದಕ್ಕೆ ಏನು ಪ್ರಾಬ್ಲಮ್ ಬರೋದು ಜಾಸ್ತಿ ಇದಕ್ಕೆ ಪ್ರಾಬ್ಲಮ್ ಹೇಳಿದ್ರೆ, ನೀರಿಲ್ಲ, ನೀರಿನ ವಿಷಯ ಮೇನ್ ಆയിട്ട് ಬರುದು. ನೀರು ಜಾಸ್ತಿ ಕುಡಿತದ. ಮತ್ತೆ ಇದನ್ನೆಲ್ಲ ಮೆಡಿಸಿನ್ ಕುಡಿಬೇಕು, ಸ್ಪ್ರೇ ಹೊಡಿಬೇಕು ಇದಕ್ಕೆಲ್ಲ. ಓಕೆ. ಸರಿ. ಮತ್ತೆ ಸರ್, ಇದು ಕಮರ್ಷಿಯಲ್ ಮಾಡೋದಾದ್ರೆ ಎಂತ ನೋಡ್ಬೇಕು ಜನರು? ಇದು ಕರೆಕ್ಟ್ ಆಗಿ ಗುಂಡಿ ಹಾಕಿ ಬಿಟ್ಟು ಪ್ಲಾಂಟಿಂಗ್ ಮಾಡಿ ಇದನ್ನ ಹಿಂದೆ ಇರ್ಬೇಕು. ಸಣ್ಣ ಮಗುವಿನ ನೋಡಿದರೆ ನೋಡಿಕೊಂಡು ಇರ್ಬೇಕು. ಅಷ್ಟು ಕಷ್ಟ ನೋಡ್ಬೇಕು. ಯಾಕಂದ್ರೆ ಇದು ಈಲ್ಡ್ ಸಿಕ್ಕಿದ ಬೇರೆ ಬೇರೆ ತೋಟದಲ್ಲಿ ತಕೊಂಡು ಹೋಗುವಾಗ ಭಾರಿ ಚಂದ ಇರ್ತದೆ. ಅದನ್ನ ಹಿಂದೆ ಅವರು ಎಷ್ಟು ಕಷ್ಟ ಬೆಳೆದ ಅವರಿಗೆ ಗೊತ್ತಾಗುತ್ತದೆ. ಅದು ಕರೆಕ್ಟ್. ಯಾಕಂದ್ರೆ ನಾವು ನೋಡಿಬಿಟ್ಟು ಅದನ್ನ ಏನ್ ಪ್ರಾಬ್ಲಮ್ ಇದೆ, ಡೈಲಿ ಅದನ್ನ ಮೊರಡಿನಲ್ಲಿ ಒಂದು ಹೋಗಿ ನಡ್ಕೊಂಡು ಹೋಗಿ. ಹೌದು, ನೋಡಿದ್ರೆ ಒಳ್ಳೇದು. ಬೆಳಿಗ್ಗೆ ಒಂದು ನೋಡಿದ್ರೆ, ಬೆಳಿಗ್ಗೆ ನಾವು ಇದೆಲ್ಲ ಗಿಡ ಹಾಕಿಬಿಟ್ಟು ಅಲ್ಲಿ ಹೋಗಿಬಿಟ್ಟು ಕೂತ್ಕೊಂಡ್ರೆ ಇಲ್ಲಿ ಗಿಡ ಬರುತ್ತಾ? ಹೌದು. ನಾವು ಅದನ್ನ ಹಿಂದೆ ಅದನ್ನ ಫರ್ಟಿಲೈಸರ್ ಕೊಡ್ಬೇಕು, ಅದು ಕೊಡ್ಬೇಕು. ಕರೆಕ್ಟ್. ಯಾವ ಟೈಮಿನಲ್ಲಿ ಕೊಡ್ಬೇಕು, ಅದು ಕೊಟ್ಟು ಇದ್ರೆ ಮಾತ್ರ ಯಾವ್ದಾಗಲಿ, ಯಾವ ವಿಷಯದಲ್ಲಿ ಇಳಿಯಲಿ ಅದನ್ನ ಬಗ್ಗೆ ಗೊತ್ತಿರ್ಬೇಕು. ಹೌದು, ಬೇಸಿಕ್ ಇನ್ಫಾರ್ಮೇಶನ್ ಆದ್ರೆ ಇರ್ಬೇಕು. ಬೇರೆಯವರ ಹತ್ರ ಕೇಳಿಬಿಟ್ಟು ಹೋಗಿ ಮಾಡಕ್ ಹೋಗಿದ್ರೆ ಆಗುದಿಲ್ಲ. ಯಾಕಂದ್ರೆ ಸ್ವಲ್ಪ ಅನುಭವ ಬೇರೆಯವ್ರ ಹತ್ರ ಕೇಳಿ, ಸ್ವಲ್ಪ ಸಣ್ಣ ತೋಟಕ್ಕೆ ಆಗಿದ್ರೆ 1-2 ಎಕರೆ 3 ಎಕರೆ ಆಗಿದ್ರೆ ಅನುಭವ ಇದ್ರೆ ಅವ್ರ ಹತ್ರ ಹೇಳಿದ್ರೆ ಅವ್ರು ಹೇಳಿ ಕೊಡ್ತಾನೆ. ಈ ತರ ನಮ್ದು ಈ ದೊಡ್ಡ ತೋಟಗಳಲ್ಲಿ ಎಲ್ಲ ಆತರ ಮಾಡಕ್ ಹೋಗಿದ್ರೆ ಹೌದು ಅನುಭವ ಇರ್ಬೇಕು. ಅನುಭವ ಇರೋದವರ ಒಬ್ಬರೇ ಅಲ್ಲಿ ಅಪಾಯಿಂಟ್ಮೆಂಟ್ ಮಾಡಬೇಕು. ಹೌದು, ಒಬ್ರಿಗೆ ಇಡ್ಬೇಕು ನೋಡ್ಲಿಕ್ಕೆ, ಇದನ್ನ ಬಗ್ಗೆ ಗೊತ್ತಿದ್ದವರೇ ಇಡ್ಬೇಕು. ಹೌದು. ಮತ್ತೆ ಸರ್, ಹೊಸಬ್ರು ನಡೆಯುವಾಗ ಎಷ್ಟು ಆಳ ಗುಂಡಿ ತೆಗಿಬೇಕು ಸರ್? ಇದು 2 ಫೀಟ್ ಗುಂಡಿ ಇರ್ಬೇಕು. 2 ಫೀಟ್. ಓಕೆ. ಒಂದರಿಂದ ಒಂದಕ್ಕೆ ಎಷ್ಟು ನಾವು ಗ್ಯಾಪ್? ಅದು 35 ಫೀಟ್ ಆಕ್ಚುಲಿ ಹೇಳುದು.
35 ಫೀಟ್ 35 ಫೀಟ್. ಯಾಕಂದ್ರೆ ಒಂದು 3 ವರ್ಷ 4 ವರ್ಷ ಆಗುವ ಗಿಡ ಹೌದು ದೊಡ್ಡದಾಗ್ತದೆ. ಹೌದು ಕರೆಕ್ಟ್. ಎಷ್ಟು ದೂರ ಎಷ್ಟಾಗಲೇ ಇರ್ಲಿ ಅಷ್ಟು ಒಳ್ಳೇದು. ಓಕೆ. ಮತ್ತೆ ಪ್ರಾಣಿಗಳ ಪ್ರಾಬ್ಲಮ್ ಉಂಟಾ? ಪ್ರಾಣಿಗಳು ಹಕ್ಕಿಗಳೆಲ್ಲ ಬರ್ತದೆ, ಹಾ. ಅದನ್ನೆಲ್ಲ ನೆಟ್ ಹಾಕಿ ಬಿಡ್ಬೇಕು. ಹೌದು, ಇಲ್ಲಿ ಈಗ ನೆಟ್ ಹಾಕಿದ್ದಾರೆ N18 ಗಿಡಗಳಿಗೆ. ನೆಟ್ ಹಾಕಿದೆ. ಹೌದು, ಫುಲ್ ನೆಟ್ ಹಾಕಿದ್ದಾರೆ. ಆಗ ಏನು ಪ್ರಾಬ್ಲಮ್ ಆಗುದಿಲ್ಲ ಇಲ್ಲ 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 ಈ ಬಿಸಿಲಿಗೆ ಇಲ್ಲ ಮಳೆಗೆ? ಅದನ್ನೆಲ್ಲ ಎಲ್ಲ ನೀರು ಏನಿದ್ರೆ ಅದಕ್ಕೆ ಏನು ಪ್ರಾಬ್ಲಮ್, ರಂಬುಟಾನಿಗೆ ಏನು ಅಷ್ಟೇ ಏನು ಪ್ರಾಬ್ಲಮ್ ಬರುದಿಲ್ಲ. ಓಕೆ ಓಕೆ ಓಕೆ. ಚಂದ ಇರಬೇಕು ಇದು. ಯಾಕಂದ್ರೆ ಇದನ್ನ ಇದೇ ತರ ಕುತ್ತಿ ಕೊಟ್ಟು 2-3 ವರ್ಷ ಇಡಬೇಕು, ಆದ್ರೆ ಅದನ್ನ ಗಟ್ಟಿ ಆಗುತ್ತದೆ. ಮತ್ತೆ ಗಾಳಿ ಬಂದ್ರೆ ಆಗ ಈಗ ಹೋಗುದಿಲ್ಲ. ಓಕೆ, ಹಾಗೆ ಕಟ್ಟಿ ಇಡಬೇಕು. ಗುಂಡಿ 2 ಫೀಟ್ ಅಂತ ಹೇಳಿದ್ರೆ ಗಟ್ಟಿ ಮಣ್ಣಿನಲ್ಲಿ ಗುಂಡಿ ಹಾಕ್ಬೇಕು. ಲೂಸ್ ಮಣ್ಣಿನಲ್ಲಿ ಹಾಕಿಬಿಟ್ಟು ಗುಂಡಿ ಹಾಕಿಬಿಟ್ರೆ ಅದು ಗಾಳಿ ಬಂದ್ರೆ ಹೀಗೆ ಹೌದು ಬೆಂಡ್ ಆಗ್ತದೆ, ಬೆಂಡ್ ಆಗುತ್ತೆ. ಇದು നല്ല ಗಟ್ಟಿ ಮಣ್ಣಿಗೆ ಹೋಗ್ಬೇಕು, ಅದನ್ನ ಕೆಳಗಡೆ ಬೇರು ಕೆಳಗಡೆ ಹೋಗಿ ಅಲ್ಲಿ ಇಲ್ಲಿ ಆಗುತ್ತೆ, ಗಾಳಿಗೆ ಹೋಗುದಿಲ್ಲ. ಓಕೆ. ಮತ್ತೆ ಯಾವ್ದು ಈಗ ನಮ್ದು ಅಡಿಕೆ ಮಧ್ಯದಲ್ಲಿ ಅದೆಲ್ಲ ಹಾಕ್ಬಹುದಾ? ಅಡಿಕೆ ಮಧ್ಯದಲ್ಲಿ ರಂಬುಟಾನ್ ಅಷ್ಟು ಇದಾಗುತ್ತೆ ಅಂತ ಕಾಣುದಿಲ್ಲ. ಆಗುದಿಲ್ಲ, ಸಪರೇಟ್ ಹಾಕ್ಬೇಕು. ಸಪರೇಟ್ ಅಲ್ಲ, ತೆಂಗಿನ ತೋಟದಲ್ಲಿ ಆಗ್ಬಹುದು. ತೆಂಗಿನ ತೋಟದಲ್ಲಿ ಆಗ್ತದೆ. ಓಕೆ ಓಕೆ. ಅಡಿಕೆ ಗಿಡದಲ್ಲಿ ಹಾಕ್ಬಹುದು ಅಷ್ಟೇ, ನನಗೆ ಅದು ಇಳುವರಿ ಅಷ್ಟು ಬರ್ಲಿಕ್ಕಿಲ್ಲ, ಚಾನ್ಸ್ ಇಲ್ಲ ಸರ್. ಮತ್ತೆ ಇದಕ್ಕೆ ಬಿಸಿಲು ಜಾಸ್ತಿ ಬೇಕಲ್ಲ? ಬಿಸಿಲು ಬೇಕು, ತುಂಬಾ ಬಿಸಿಲು ಬೇಕು. ಸರ್ ರಂಬುಟಾನ್ ಅಲ್ಲಿ ಗ್ರೇಡಿಂಗ್ ಉಂಟಾ ಸರ್? ಗ್ರೇಡಿಂಗ್ ಇದೆ. ಓಕೆ, ಯಾವ್ದು ಈಗ ABC ಓನ್ಲಿ? ಅಲ್ಲ, ಅದು ಕ್ಲಿಯರ್ ಮಾಡ್ತೇನೆ, ಕ್ಲೀನ್ ಮಾಡಿಬಿಟ್ಟೆ ಅದು ಇದು ಮಾಡುದು ಸರ್. ಓಕೆ, ಈಗ ರೆಡ್ ಟಾಪ್ ಮೋಸ್ಟ್? ರೆಡ್ ಗೆ ಟಾಪ್. ಓಕೆ ಓಕೆ ಸರಿ. ಈಗ ಅಲ್ಲಿ ನಾನು ನೋಡಿದಾಗೆ ಪ್ರಾಬ್ಲಮ್, ಕೆಲವು ಗ್ರೀನ್ ಇರ್ತದೆ, ಕೆಲವು ರೆಡ್ ಇರ್ತದೆ ಒಂದೇ ಗೊಂಚಿಲಲ್ಲಿ. ಅದು ಅಣ್ಣ ಅದು. ಓಕೆ, ಫುಲ್ಲು ಇದಾಗಿ ಇರೋದಿಲ್ಲ ಅದು. ಹಾಗಾದ್ರೆ ಆ ಅಣ್ಣ ಆಗಿದ್ದು ಮಾತ್ರ ಕಟ್ ಮಾಡ್ತಾನೆ, ಮಿಕ್ಕಿದಲ್ಲಿ ಬಿಟ್ಟು ಬಿಡ್ತಾನೆ. ಓಕೆ, ಈಗ ಮಾರ್ಕೆಟಿಗೆ ಕೊಡುವಾಗ ಫುಲ್ ರೆಡ್ ಆದ? ಫುಲ್ ರೆಡ್. ಓಕೆ ಓಕೆ, ಕ್ಲೀನ್ ಮಾಡಿಬಿಟ್ಟೆ ಕೊಡುದು ನಾವು, ಅಲ್ಲ ಸುಮ್ಮನೆ ಒಂದು ಕೊನೆಯಲ್ಲಿ ಇರೋದು ಎಲ್ಲ ಕೊಟ್ಟು ಬಿಡುದಿಲ್ಲ. ಅದು ಕ್ವಾಲಿಟಿ ಚೇಂಜ್ ಮಾಡ್ತಾನೆ, നല്ല ಒಳ್ಳೆ ವೆರೈಟಿ ಮಾತ್ರ ರೆಡ್ ಹಾಗೆ. ಸೊ ನೀವು ಅದೆಲ್ಲ ಕರೆಕ್ಟ್ ಕ್ವಾಲಿಟಿ ಇರೋದು ಮಾತ್ರ ಕೊಡುದು. ಓಕೆ ಓಕೆ ಓಕೆ, ಅಲ್ಲ ಕೊಡುದಿಲ್ಲ. ಈಗ ಅದು ನಂಗೆ ನೋಡಿದಾಗೆ ಕೊರೋನಾ ಆದ್ಮೇಲೆ ಆಗ ಡಿಮಾಂಡ್ ಜಾಸ್ತಿ ಬಂದದ್ದಂತೆ ಅನಿಸ್ತೇನೆ ರಂಬುಟಾನಿಗೆ. ಅಯ್ಯೋ, ರಂಬುಟಾನ್ ಕೊರೋನಾ ಟೈಮಿನಲ್ಲಿ ನಮಗೆಲ್ಲ ಅನಾನಸ್ ಎಲ್ಲ ಎಷ್ಟು ಲೋಡ್ ಕೊಳತೋಗಿದೆ ದೇವರಿಗೆ ಗೊತ್ತು, ಲಾಸ್ ಆಗಿದೆ. ಆದ್ರೆ ಎಲ್ಲ ಬಿಟ್ಟೋಗಿದ್ದಾರೆ ಇಲ್ಲಿ ಹೌದೌದು. ಈ ಹೋದ ತಿಂಗಳಲ್ಲಿ ಆಗಿದ ರೈಟ್ ನೋಡಿ ಬಿಟ್ರೆ ಎಲ್ಲಾರು ಓಡಿ ಹೋಗ್ತಾನೆ. ಈಗ ಕೃಷಿ ತುಂಬಾ ಕಮ್ಮಿ ಆಗಿದೆ, ಜನರು ಮಾಡ್ತಾ ಇಲ್ಲ, ಲಾಸ್ ಆಗ್ತದಂತಹ. ಹಾಕಿದ ಹಣ ಹಿಂದೆ ಬರುದಿಲ್ಲ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ನೀವೆಂತ ಹೇಳ್ತೀರಿ ಸರ್? ಸರ್, ಈಗ ಕೆಲಸಕ್ಕೆ ಮಾಡಕ್ಕೆ ಇಂಟ್ರೆಸ್ಟ್ ಇರ್ಬೇಕು ಸರ್, ಮೇನ್. ಹೌದು, ಲಾಭ ಸಿಗ್ಬೋದು ನಷ್ಟ ಸಿಗ್ಬೋದು ಅದೆಲ್ಲ ಫಸ್ಟ್ ನಾವು ಮಾಡ್ಬೇಕು, ಮಾಡಿಕೊಂಡ ಇರ್ಬೇಕು. ಅದು ರೈಟ್ ಇರುವಾಗ ನಾವು ಚೆನ್ನಾಗಿರುತ್ತೆ, ರೈಟ್ ಇಲ್ಲ ಅದಲ್ಲ, ರೈಟ್ ಇಲ್ಲ ಇದ್ರೆ ಮಾಡ್ಬೇಕು. ಹೌದು, ಯಾವತ್ತಲ್ಲ ಒಂದು ದಿನ ಅದು ಮೇಲೆ ಎತ್ತದೆ. ಹೌದು, ಈ ವರ್ಷ ಇಲ್ಲ ನೆಕ್ಸ್ಟ್ ಇಯರ್ ಬರ್ಬೋದು, ಅದು ಮಾತ್ರ ಹೇಳಕ್ ಮಾಡಿಕೊಂಡಿರ್ತೀವಿ. ಹಾಗಾದ್ರೆ ಈ ತರ ಎಲ್ಲ ಕೃಷಿ ಹಾಕುವಾಗ ಬಾರಿ ಖರ್ಚು ಜಾಸ್ತಿ ಆಗುತ್ತದೆ. ಯಾಕಂದ್ರೆ ಎಲ್ಲಿ ಆದ್ರೆ ಸಾಲ ಗೀಲ ಮಾಡಿಬಿಟ್ಟು ಇದು ಮಾಡುದು, ಏನಾದ್ರು ಸಿಗ್ತದೆ ಐಡ್ಬಿಟ್ಟು ಮಾಡುದು, ಇಲ್ಲದ ಬಂದ್ಬಿಟ್ಟು ಏನಾಗುತ್ತೆ ಸರ್ ಅವಸ್ಥೆ. ಸರಿ ಸರ್, ನಿಮ್ಮ ಇನ್ಫಾರ್ಮೇಶನ್ ಟೈಮಿಗೆ ತುಂಬಾ ಥ್ಯಾಂಕ್ಸ್ ಸರ್, ತುಂಬಾ ಖುಷಿ ಆಯ್ತು. ಸೊ ಅವರಿಗೆ ತುಂಬಾ ವರ್ಷದ ಎಕ್ಸ್ಪೀರಿಯನ್ಸ್ ಉಂಟು. ಸೊ ನಾನು ರಂಬುಟಾನ್ ಬಗ್ಗೆ ಫಸ್ಟ್ ಟೈಮ್ ವಿಡಿಯೋ ಮಾಡೋದು, ನಂಗೆ ಅಂತೂ ತುಂಬಾ ಇನ್ಫಾರ್ಮೇಶನ್ ಸಿಕ್ಕಿದ್ದು. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸೊ ನಿಮ್ಗೆ ನೀವು ಮಾಡ್ತಿರೋದು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಿ, ಕಮೆಂಟ್ ಆಗಿ. ಮತ್ತೆ ಇಷ್ಟು ತನಕ ಐಡಿಯಾಸ್ ವಿತ್ SP ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಬೆಲ್ ಐಕನ್ ಒತ್ತಿ. ಇನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುತ್ತೇನೆ. ಬೈ ಬಾಯ್.